ದಿವ್ಯಾ, ಇವತ್ತು ವೀಕೆಂಡ್ಗೆ ಏನು ಸ್ಪೆಷಲ್ ಮಾಡ್ತಾ ಇದೆಯಮ್ಮ? ಇವತ್ತು ವೀಕೆಂಡ್ಗೆ ವೈಟ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲು ಮತ್ತು ಟೇಸ್ಟಿ ಆಗಿರುತ್ತೆ, ಮಸಾಲೆ ಕಡಿಮೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಎಸ್, ಲೆಟ್ಸ್ ಗೋ. ವೈಟ್ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀಯಾ? ಅದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ಅದೇನು ಅಂತ ನೋಡೋಣ. ಬಾಬಾ ಪಲಾವ್ ಸಾಮಾನು, ಓಕೆ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ನಿಂಬೆಹಣ್ಣು, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ ಮತ್ತು ಮೆಂತ್ಯ ಸೊಪ್ಪು, ಓಕೆ, ಈರುಳ್ಳಿ 2, ಮೆಣಸಿಕಾಯಿ, ಹಸಿಮೆಣಸಿಕಾಯಿ, ಓಕೆ, ಗರಂ ಮಸಾಲ ಪೌಡರ್, ಚಿಕನ್ ಹಾಫ್ kg. ಹಾಫ್ kg ಚಿಕನ್ನಾ? ಓಕೆ, ಇಷ್ಟು ಸಾಕಾ? ಇಷ್ಟೇ ಸಾಕು. ಓಕೆ, ಲೆಟ್ಸ್ ಗೋ. ಈಗ ಕುಕ್ಕರ್ ಇಟ್ಕೊಳ್ಳೋಣ. ಬಿಸಿಯಾಗಲಿ ಸ್ವಲ್ಪ ಕುಕ್ಕರು. ಬಿಸಿಯಾಗಿದೆ. ಪಲಾವ್ ಸಾಮಾನು ಹಾಕ್ಕೊಳ್ಳೋಣ. ಹಸಿಮೆಣಸಿಕಾಯಿ ಹಾಕ್ಕೊಳ್ಳೋಣ. ಓಕೆ, ಒಂಚೂರು ಬಿಸಿ ಆಗಲಿ. ಓಕೆ, ಇದಿಷ್ಟು ಫ್ರೈ ಮಾಡ್ಕೋಬೇಕಾ? ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ. ಓಕೆ, ಹಾಕೊಂಡು ಫ್ರೈ ಆಗಲಿ ಒಂಚೂರು ಈರುಳ್ಳಿ. ಸೊ ಇದೇ ಆರ್ಡ್ರಲ್ಲಿ ಹಾಕೋಬೇಕಲ್ಲ? ಹೌದು. ಓಕೆ, ಶೆಫು ನೋಡಿ, ನಮ್ಮ ಶೆಫು ಬಿರಿಯಾನಿ ರೆಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನಾಗ್ತಾ ಇದೆಯಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು. ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ಇವಾಗ 2 ಸ್ಪೂನು. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಹಾಕದಾ? ಈಗ ಫ್ರೈ ಆಗಿದೆ. ಚಿಕನ್ ಹಾಕ್ಕೊಳ್ಳೋಣ. ಓಕೆ, ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಫಸ್ಟು ಮಸಾಲೆ ಸಾಮಾನು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಚಿಕನ್. ಈಗ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಈಗಲೇ ಹಾಕಿದ್ರೆ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಮತ್ತು ನೀಟಾಗಿ ಬೇಯುತ್ತೆ. ಓಕೆ, ಇದಕ್ಕೆ ನೀರೇನಾದ್ರು ಹಾಕ್ಬೇಕಾ? ಆಮೇಲೆ ಲಾಸ್ಟಲ್ಲಿ ಹಾಕ್ಬೇಕು ನೀರು. ಲಾಸ್ಟಲ್ಲಿ. ಓಕೆ, ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಅಕ್ಕಿನ ನೆನೆಸ್ಕೋಬೇಕು. ಆವಾಗ ಉದ್ದುದ್ರಾಗಿ ಬರುತ್ತೆ ರೈಸ್. ಓಕೆ, ಸೊ ಅದು ಉದುರುದ್ರಾಗಿ ಬರಲಿ ಅಂತ ನೆನೆಸಿಟ್ಕೋಬೇಕಾ? ಎಷ್ಟು, ಹಾಫ್ ಆನ್ ಅವರ್ ಮುಂಚೆನಾ? ಹೌದು, ಹಾಫ್ ಆನ್ ಅವರ್ ಮುಂಚೆ. ಓಕೆ, ಇದೆ ನೆಕ್ಸ್ಟ್ ಪುದೀನ ಮತ್ತೆ ಮೆಂತ್ಯ ಸೊಪ್ಪು ಕಟ್ ಮಾಡಿದ್ನಲ್ಲ, ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ. ಹೌದು, ಟೇಸ್ಟ್ ಇರುತ್ತೆ ಇದು ಮೆಂತ್ಯ ಸೊಪ್ಪು, ಪುದೀನ. ಇದು ಇಲ್ಲ, ಇನ್ನ ಇದೆ. ಟೊಮೊಟೊ ಹಾಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಓಕೆ, ಇವಾಗ ಏನಾಗ್ತಾ ಇದೆಯಾ? ಇವಾಗ ಚಿಕನ್ ಮಸಾಲೆ ಎಲ್ಲ ಫ್ರೈ ಆಗಿದೆ. ಈಗ ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೊಳ್ಳೋಣ ಟೇಸ್ಟ್ಗೆ. ಓಕೆ, ಓಕೆ, ಗರಂ ಮಸಾಲ ಒಳ್ಳೆ ಎಸೆನ್ಸ್ ಕೊಡುತ್ತೆ. ಹೌದು, ಇದು ಮನೇಲಿ ಬೇರೆ ಮಾಡಿರೋದು ನಾವು, ಆಚೆದಲ್ಲ. ಓಕೆ, ಓಕೆ, ಏನೋ ಮಾಡ್ತಾ ಇದೆಯಾ ನೀನು? ಗಮ್ ಅಂತ ಇದೆ, ಅದಕ್ಕೆ ಸ್ವಲ್ಪ ಸ್ಮೆಲ್ ತಗೋಣ ಅಂತ ಬಂದೆ. ಎಲ್ಲ ಫ್ರೈ ಆಗಿದೆ. ಅಕ್ಕಿ ಹಾಕೊಳ್ಳೋಣ ಈಗ. ಅಕ್ಕಿನಾ? ನೆನೆಸಿಟ್ಕೊಂಡಿದ್ವಲ್ಲ, ಅಕ್ಕಿ ಹಾಕೊಳ್ಳೋಣ. ಈ ಥರ ಮಾಡಿ. ಎಷ್ಟು ತಗೊಂಡಿದ್ದೆ? ಅಕ್ಕಿ 2 ಗ್ಲಾಸ್. ಓಕೆ, ನೀರು ಎಷ್ಟು ಹಾಕೊಳ್ತಾ ಇದೆಯಾ? 4 ಗ್ಲಾಸ್ ನೀರು. ಓಕೆ, ಡಬಲ್ ಅಷ್ಟು ಡಬಲ್ ಹಾಕೋಬೇಕು. ಓಕೆ, ಹಾಕಾಯ್ತಾ ಈಗ? ಎಲ್ಲ ಹಾಕಿದೆ, ಆದ್ರೆ ಇವಾಗ ಮಳ್ಳಬೇಕು. ಒಂದು 5 ನಿಮಿಷ ಮಳ್ಳದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿ ಕ್ಲೋಸ್ ಮಾಡೋದು ಲಿಡ್ನ. ಓಕೆ, ಇವಾಗ ಇದನ್ನ ಲಿಡ್ ಕ್ಲೋಸ್ ಮಾಡ್ದೇನೆ ಸ್ವಲ್ಪ ಮಳ್ಳಸ್ಬೇಕು. ಹೌದು. ಓಕೆ, ಮಳ್ಳಲಿ. ಹಾಕಿ ಲೆಮನ್. ಹಾಫ್ ಲೆಮನ್. ಹಾಫ್ ಸಾಕಾ? ಓಕೆ, ಬೇಕಾದ್ರೆ ಆಮೇಲೆ ಹಾಕೋಬಹುದು. ಈಗ ಮಳ್ತಾ ಇದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಓಕೆ, ತುಪ್ಪ ಎಷ್ಟು? 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಓಕೆ, ಸೊ ಈಗ ಮುಚ್ಚಿಡೋದಾ? ಹೌದು. 2 ವಿಜಿಲ್ ಕೂಗಬೇಕು. ಎಷ್ಟು ವಿಜಿಲ್ ಎಷ್ಟು ಹೊಡಿಬೇಕು? 2. ನಾನೇ ಹೊಡ್ಬಿಡ್ಲಾ? 2 ಹೊಡಿ ನೋಡೋಣ. ಹೊಡಿತಾ? 2 ವಿಜಿಲ್ ಹೊಡಿತು. ಅದು ಆರನಲ್ಲಿ ತೆಗಿಯೋಣ? ಇದಾಗಬೇಕು ವಿಜಿಲ್, ಆಮೇಲೆ ತೆಗ್ದು ನೋಡೋಣ. ಓಕೆ, ರೆಡಿ ಆಯ್ತಾ ಬಿರಿಯಾನಿ? ರೆಡಿ ಆಗಿದೆ. ಬಾಬಾ ಓಪನ್ ಮಾಡೋಣ. ಇಲ್ಲಿ ವೈಟ್ ಬಿರಿಯಾನಿ ರೆಡಿ. ಗಮ್ಮಂತ ಇದೆ ಸ್ಮೆಲ್ಲು. ಎಸ್, ಎಲ್ಲ ಮಿಕ್ಸ್ ಮಾಡ್ಕೋಬೇಕೀಗ. ಪರ್ಫೆಕ್ಟ್. ಜಲ್ದಿ ಹಾಕೊಟ್ಬಿಡಿ, ತಿಂದು ಮಜಾ ಮಾಡಿ. ಫುಲ್ ಮಜಾನೇ ಇರುತ್ತೆ. ಪರ್ಫೆಕ್ಟ್ ಸಂಡೇ. ಇದೇ ಥರ ಹೊಸ ಹೊಸ ರೆಸಿಪಿ ದಿವ್ಯಾ ಮಾಡ್ತಾ ಇರ್ತಾಳೆ.
ಇವಳ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಆಹಾ, ನಮ್ಮ ಬಿರಿಯಾನಿ ಮತ್ತು ಗ್ರೇವಿ ರೆಡಿಯಾಗಿದೆ. ಇವಾಗ ಇದನ್ನು ತಿಂದು ಸಂಡೇನ ಕಂಪ್ಲೀಟ್ ಮಾಡ್ಕೊಳ್ಳೋದೆ.